ದರ್ಶನ್ ಸರ್ ಇಷ್ಟ ಅಂತ ಹೇಳಿದ್ರಿ. ದರ್ಶನ್ ಅವರ ಯಾವ ಒಂದು ಗುಣ ನಿಮ್ಗೆ ತುಂಬಾ ಇಷ್ಟ ಅಂತ ಅನ್ನಿಸ್ತು? ಅವರು ಹೆಣ್ಮಕ್ಳಿಗೆ ಕೊಡುವಂಥ ಗೌರವ ಅದು ನನಗೆ ತುಂಬಾನೇ ಇಷ್ಟ. ಆಮ್, ನಾನು ಒಂದು ಇಂಟರ್ವ್ಯೂ ಅಲ್ಲಿ ಕೂಡ ನೋಡಿದ್ದೆ. ಒಬ್ರು ಆ, ಅಂದ್ರೆ ರಿಪೋರ್ಟರ್ ಹೀಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ. ಅವರು ಅವ್ರಿಗೆ ಏನ್ ಅನ್ಸ್ತೋ ಏನೋ ಅನ್‌ಕಂಫರ್ಟಬಲ್ ಆಯ್ತೋ ಏನೋ ಅಂದ್ರೆ ದೊಡ್ಡೋರ್ ಮುಂದೆ ಕೂತಿದ್ದೀನಲ್ಲ ಕಾಲ್ ಮೇಲೆ ಕಾಲ್ ಹಾಕೋಬಾರ್ದು ಅಂತ. ಬಟ್ ಅವರು ಕಾಲ್‌ನ ಇಳಿಸ್ಬಿಟ್ಟು ಹಿಂಗ್ ಕೂತ್ರು. ಬಟ್ ಹಿ ವಾಸ್ ಲೈಕ್ ಹಾಕೊಳ್ಳಿಮ್ಮ ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ಹಾಕೊಳ್ಳಿ ಅಂತ ಹೇಳಿ ಅಷ್ಟು ಆಮ್, ಎಷ್ಟು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿದ್ರು ಅದನ್ನ. ಸೊ ಅದೆಲ್ಲ ನನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಆ್ಯಂಡ್ ಸರ್ ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು ಆ್ಯಂಡ್ ಅವ್ರ ಲುಕ್ಸ್, ಅವ್ರ ಪ್ರೆಸೆನ್ಸು, ಆ ಕ್ಯಾಮ್ರಾ ಮುಂದೆ ಅವರ ಪ್ರೆಸೆನ್ಸು ಆ್ಯಂಡ್ ಅವ್ರ ಫೈಟಿಂಗ್ ಸ್ಟೈಲು ಎಲ್ಲವೂ ಇಷ್ಟ ನನಗೆ. ಇಸ್ ಸೋ ಗುಡ್. ಯಾವ್ದಾದ್ರು ದರ್ಶನ್ ಸರ್ ಅವರ ಡೈಲಾಗ್ ಹೊಡಿತೀರಾ? ಡೈಲಾಗ್ ಇಲ್ಲ, ಅವ್ರದ್ದು ಹಾಡು ಹೇಳ್ತೀನಿ. ಹಾ ಹಾ ಒಂದು ಮಾತು ತೊಟಿ ಮೇಲೆ ನಿಂತು ದನಿಯಾಗಲೆಂದೇ ಕಾದಿದೆ. ಹೋ ನಾ ಹೇಳಬೇಕೆ ನೀ ಹೇಳಬೇಕೆ ಈ ಪ್ರೀತಿ ಎಲ್ಲ ಹೇಳದೆ. ಹೋ ಯಾರಾದರೇನು ಅನಬಾರದೆ ನನ್ನಲ್ಲಿ ನಾನಿಲ್ಲ ಮನದಲ್ಲಿ ನೀನೆಲ್ಲ ನೀನಿಲ್ಲದೆ ನೀನು ಇಲ್ಲ. ನನ್ನಯತನವೆಲ್ಲ ಕಳೆದೆನು ನಾನೆಲ್ಲ ಹೀಗೆಂದು ಆಗೇನೆ ಇಲ್ಲ ನೀನೇನೇ ನಾನಾದೇ ನಾನೇಕೆ ಹೀಗಾದೆ. ಹಾಡು ಕೇಳಿದ್ರೆ ದರ್ಶನ್ ಸರ್ ನಿಜ ಫಿದಾ ಆಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿತ್ತು. ಅಂಡ್ ಹೆಣ್ಮಕ್ಳ ಬಗ್ಗೆ ದರ್ಶನ್ ಸರ್ ಕೊಡುವಂತಹ ಗೌರವದ ಬಗ್ಗೆ ಮಾತಾಡ್ತಾ ಇದ್ರಿ. ಇನ್ ಕೇಸ್ ಅವ್ರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಸಿಕ್ಕಿದ್ರೆ ಯಾವ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತೀರಾ ಅಂತ? ಇದು ಸ್ವಾರ್ಥ ಅನ್ಕೋಬಹುದು ಹೀರೋಯಿನ್. ನನಗೆ ಅವ್ರ ಜೊತೆ ಹೀರೋಯಿನ್ ಆಗಿ ಒಂದು ಸಿನಿಮಾ ಏನಾದರೂ ಸಿಕ್ಕರೆ ಐ ಜಸ್ಟ್ ಈಟ್ ಇಟ್. ಐ ಮೀನ್ ಆ ಕ್ಯಾರೆಕ್ಟರ್ ಅಂದ್ರೆ ಹಗಲು ರಾತ್ರಿ ಕಷ್ಟಪಡ್ತೀನಿ. ಇವಾಗ ಆಲ್ರೆಡಿ ಹೌದು ಕಷ್ಟಪಡ್ತಾ ಇದ್ದೀನಿ. ಬಟ್ ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.